ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೊನೆಗೂ ಕೂಡ ಗೃಹಲಕ್ಷ್ಮಿ 18ನೇ ಕಂತಿನ ಹಣ ಜಮಾ ಶುರುವಾಗಿದೆ. ವಿತ್ ಪ್ರೂಫ್ ಸಮೇತ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ಅದರ ಜೊತೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಜನರಿಗೆ ಜಮಾ ಆಗಿದೆ, ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ, ಈ ಎಲ್ಲ ಕ್ಲಾರಿಟಿ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ನಮಗೆ ಪ್ರೂಫನ್ನು ಕಳಿಸಿದವರು ನಮ್ಮ ಒಂದು ವೀಕ್ಷಕರೇ. ಅವರು ಬೆಳಗಾವಿ ಜಿಲ್ಲೆಯವರು. ಬೆಳಗಾವಿ ಜಿಲ್ಲೆಗೆ ಅವರಿಗೆ ಮೊದಲು 18ನೇ ಕಂತು ಬಂದಿದೆ ಅಂತ ಕಮೆಂಟ್ ಮಾಡಿದರು. ನಾನು ಅವರು ಕಮೆಂಟ್ ಮಾಡಿದಾಗ ನನಗೆ ಟೆಲಿಗ್ರಾಮಲ್ಲಿ ಅವರು ಮೆಸೇಜ್ ಮಾಡಿದಾಗ ನಾನು ಚೆಕ್ ಮಾಡಿ ನೋಡಿದಾಗ ಅದರಲ್ಲಿ 18ನೇ ಕಂತು ಜಮಾ ಆಗಿರೋದು ಅಂದರೆ ನಿನ್ನೆ 30ನೇ ತಾರೀಕು ಜಮಾ ಆಗಿರೋ ಡೀಟೇಲ್ಸ್ ಇತ್ತು. ಮತ್ತು ನಾನು 17ನೇ ಕಂತು ಯಾವ ಡೇಟಿಗೆ ಜಮಾ ಆಗಿತ್ತು ಕಳಿಸಿ ಅಂದಾಗ 10/3/2025 ಅಂದರೆ 10ನೇ ತಾರೀಕು ಅವರಿಗೆ ಮಾರ್ಚ್ 10ನೇ ತಾರೀಕು 17ನೇ ಕಂತು ಜಮಾ ಆಗಿರುವ ಪ್ರೂಫು. ಮತ್ತು ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ನಿನ್ನೆ 18ನೇ ಕಂತು ಜಮಾ ಆಗಿರುವಂಥ ಪ್ರೂಫನ್ನು ಕಳಿಸಿದ್ದಾರೆ, ಓಕೆನಾ. ಕೊನೆಗೂ ಕೂಡ ಅಟ್ಲೀಸ್ಟ್ ಒಂದಿಷ್ಟು ಜನರಿಗೆ ಹಣ ಬಿಡುಗಡೆ ಆಗಿದೆ. ಅದಾದ ನಂತರ ನಾನು ಲೈವ್ ಮಾಡಿದೆ. ಲೈವ್ ಮಾಡಿದ ನಂತರ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ 16% ಜನ ಹಣ ಜಮಾ ಆಗಿದೆ 18ನೇ ಕಂತು ಅಂತ ಹಾಕಿದ್ದಾರೆ. ಇನ್ನೂ ಕೂಡ 84% ಜನರಿಗೆ ಹಣ ಬರೋದು ಬಾಕಿ ಇದೆ. ಹಾಗಾಗಿ ಇದರಿಂದ ನಿಮ್ಗೇನು ಗೊತ್ತಾಗ್ತಾ ಇದೆ ಅಂದರೆ ಎಲ್ಲೋ ಒಂದು 3-4 ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಅಂಥೇಳಿ. ಮೊದಲನೇದಾಗಿ ಬೆಳಗಾವಿ ಜಿಲ್ಲೆಯವರಿಗೆ ಸ್ವಲ್ಪ ಜನರಿಗೆ ಹಣ ಜಮಾ ಆಗಿದೆ. ರಾಯಚೂರು ಜಿಲ್ಲೆಯವರಿಗೆ ಸ್ವಲ್ಪ ಜನರಿಗೆ ಹಣ ಜಮಾ ಆಗಿದೆ. ಬಾಗಲಕೋಟೆ, ಈ 3 ಜಿಲ್ಲೆಗಳಿಗೆ ಈಗಾಗಲೇ ಒಂದಿಷ್ಟು ಜನರಿಗೆ ಹಣ ಜಮಾ ಆಗಿದೆ. ಬೇರೆ ಜಿಲ್ಲೆಗೂ ಕೂಡ ಹಣ ಜಮಾ ಆಗಿದ್ದರೆ ನಿಮಗೂ ಮೆಸೇಜ್ ಬಂದಿರುವ ಸ್ಕ್ರೀನ್ಶಾಟನ್ನು ತೆಗೆದು ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.